विष्णु गुरुदेवो महेश्वरः गुरु साक्षात् परं ब्रह्म तस्मै श्री गुरवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ನಾವು ದಶಮ ಸ್ಕಂದದ ಕಡೆಯ ಭಾಗದಲ್ಲಿ ಇದ್ದೀವಿ. ಹೋದ ವಾರದಲ್ಲಿ ಕೃಷ್ಣ ಮತ್ತು ಸುಧಾಮನ ಕಥೆ ಮತ್ತು ಕೃಷ್ಣ ಮತ್ತು ಶ್ರುತದೇವ ಬಹುಲಾಶ್ವ ಅವರೆಲ್ಲ ಭಕ್ತರು, ಕೃಷ್ಣನ ಭಕ್ತರು. ಅವ್ರ ಮೇಲೆ ಪ್ರೀತಿ ಹೇಗೆ ನಾವು ಭಕ್ತಿ ಮತ್ತು ಪ್ರೀತಿಯಿಂದ ಅವನನ್ನು ಯಾವಾಗ ಆರಾಧಿಸ್ತೀವಿ ಅವನು ನಮ್ಮನ್ನು ಉದ್ಧರಿಸ್ತಾನೆ ಅನ್ನೋ ಕಥೆಯನ್ನು ನಾವು ಕೇಳಿಸ್ಕೊಂಡ್ವಿ. ಹೀಗೆ ದಶಮ ಸ್ಕಂದದ ಕಡೆಯ ಭಾಗದಲ್ಲಿ ಇದ್ದೀವಿ. ಈಗ ಈ ಕಡೆ ಪಗಡೆ ಆಟ ಮುಗ್ದಿದೆ. ನಾನು ಹೇಳಿದೆ ಕೃಷ್ಣ ದ್ವಾರಕ್ಕೆ ಬಂದಾಗ ಯುಧಿಷ್ಠಿರರಿಗೆ ಶಕುನಿ ಮತ್ತು ದುರ್ಯೋಧನ ಕರೆದು ಪಗಡೆ ಆಟಕ್ಕೆ ಕರೆದಿರ್ತಾರೆ. ಅದೆಲ್ಲ ಆಗಿ ಸೋತು ಅವರು ಅಜ್ಞಾತವಾಸಕ್ಕೆ ಹೋಗಿ ವಾಪಸ್ ಬಂದಿರ್ತಾರೆ. ಅಜ್ಞಾತವಾಸ 13 ವರ್ಷ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಅವರಿಗೆ ಅವರ ರಾಜ್ಯವನ್ನು ಕೇಳೋದಕ್ಕೆ ವಾಪಸ್ ಹೋಗ್ತಾರೆ ದುರ್ಯೋಧನನ ಹತ್ರ. ಅಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ದುರ್ಯೋಧನ ರಾಜ್ಯವನ್ನು ಕೊಡೋದಿಲ್ಲ. ಆಗ ಇವರಿಗೆ ಸಿಟ್ಟು ಬಂದು ಯುದ್ಧ ಮಾಡಬೇಕು ಅಂತ ತಯಾರಾಗತ್ತೆ. ಎಲ್ಲ ಸಂಧಾನದ ಮಾತುಗಳೆಲ್ಲ ನಡೆಯುತ್ತೆ, ಆದರೆ ಯಾವ ಮಾತಿಗೂ ಇವರೆಲ್ಲ ಒಪ್ಕೊಳ್ಳೋದು. ಈಗ ಬಲರಾಮನಿಗೆ ಇಲ್ಲಿ ಸಂಕಟ. ದುರ್ಯೋಧನನ ಮೇಲೆ ಪ್ರೀತಿ ಜಾಸ್ತಿ ಬಲರಾಮನಿಗೆ. ಯಾಕಂದರೆ ದುರ್ಯೋಧನ ಬಲರಾಮನ ಶಿಷ್ಯ, ಅವನ ಹತ್ರ ಗದಾಯುದ್ಧವನ್ನು ಕಲ್ತಿರ್ತಾನೆ. ಆಮೇಲೆ ಬಲರಾಮನಿಗೆ ನಾನಿಲ್ಲಿದ್ದರೆ ಈ ಕಡೆ ನಾನು ದುರ್ಯೋಧನನಿಗೆ ಸಹಾಯ ಮಾಡೋದಕ್ಕಾಗಲ್ಲ, ಪಾಂಡವರೊಟ್ಟಿಗೆ ಕೃಷ್ಣ ಇರ್ತಾನೆ, ನಾನು ಕೃಷ್ಣನ ಎದುರಿಗೆ ನಾನು ಯುದ್ಧ ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿಂದ ಹೊರಡಬೇಕು, ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ನಿರ್ಧರಿಸಿ ಅವನು ತೀರ್ಥಯಾತ್ರೆಗೆ ಹೊರಡ್ತಾನೆ. ಅಂದರೆ ಇಲ್ಲಿ ಏನು ಅಂದರೆ ಬಲರಾಮ ಅಲ್ಲಿ ಇರಬಾರ್ದು ಅಂತಲೇ ಕೃಷ್ಣನ ಸಂಚು ಅಲ್ಲಿ ನಡೆದಿರೋದು. ಯಾಕಂದರೆ ಬಲರಾಮ ಇದ್ದರೆ ಅವನಿಗೂ ಕಷ್ಟ ಆಗತ್ತೆ ಅಂತ ಹೇಳಿ ಬಲರಾಮನನ್ನು ಆ ಕಡೆಯಿಂದ ಕಳಿಸಿರೋದು. ಬಲರಾಮ ಏನು ಮಾಡ್ತಾರೆ, ಹೋಗಬೇಕು ಅಂತ ಅವರು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾಗ ಒಂದು ಜಾಗದಲ್ಲಿ ಎಲ್ಲ ಋಷಿಗಳು ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಆ ಜಾಗಕ್ಕೆ ಅವರು ಹೋಗ್ತಾರೆ. ಅಲ್ಲಿ ರೋಮಹರ್ಷಣ ಅಂತ ಒಬ್ಬ ಋಷಿ, ಅವನನ್ನು ಮಾತ್ರ ಒಂದು ಪೀಠದ ಮೇಲೆ ಕೂರಿಸಿರ್ತಾರೆ. ಆ ಪೀಠದ ಮೇಲೆ ಕೂರಿಸಿದ್ದಾಗ ಈ ಬಲರಾಮ ಬಂದಿದ್ದ ಕೂಡಲೇ ಅಲ್ಲಿ ಇದ್ದ ಬೇರೆ ಋಷಿಗಳೆಲ್ಲ ಎದ್ದು ನಿಂತ್ಕೊಂಡು ಅವನಿಗೆ ಗೌರವವನ್ನು ಕೊಡುತ್ತಾರೆ. ಆದರೆ ಈ ರೋಮಹರ್ಷಣ ಅವನಿಗೆ ಗೌರವ ಸಲ್ಲಿಸೋದಿಲ್ಲ. ಇದು ನೋಡಿ ಬಲರಾಮನಿಗೆ ಸಿಟ್ಟು ಬಂದು ಬಲರಾಮ ಅವನನ್ನು ಕೊಂದು ಹಾಕ್ತಾನಂತೆ. ಆಗ ಅಲ್ಲಿದ್ದ ಋಷಿಗಳೆಲ್ಲ ಹೇಳ್ತಾರಂತೆ, ನೀನು ತುಂಬ ದೊಡ್ಡ ತಪ್ಪು ಮಾಡಿದೀಯಾ, ಅವನನ್ನು ನಾವು ಬ್ರಹ್ಮನ ಆಸನದ ಮೇಲೆ ಕೂರಿಸಿದ್ವಿ, ಅದಕ್ಕೆ ಅವನು ಎದ್ದು ನಿನ್ನನ್ನು, ಯಾಕಂದರೆ ಅವನೇ ಈ ಯಾಗಕ್ಕೆ ನಾವು ಏನು ತಪಸ್ಸನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ಅವನೇ ನಮಗೆ ಬ್ರಹ್ಮವಾಕ್ ಕೊಡಬೇಕು ಅಂತ ನಾವು ಅವನಿಗೆ ಅಲ್ಲಿ ಕೂರಿಸಿದ್ವಿ, ನಿನ್ನ ಅಂಥವನನ್ನು ಕೊಂದು ಹಾಕಿದೀಯಾ, ಇದು ತಪ್ಪು ಅಂತ ಹೇಳ್ತಿದ್ದಾರೆ. ಆಗ ಬಲರಾಮ ಹೇಳ್ತಾರಂತೆ, ನಾನು ಅವನ್ನ ವಾಪಸ್ ತರಬಲ್ಲೆ, ನಾನು ಅವನನ್ನು ತರ್ತೀನಿ ಅಂತ. ಅದಕ್ಕೆ ಇವ್ರು ಹೇಳ್ತಾರಂತೆ, ಒಂದ್ಸಲ ಪ್ರಾಣ ಹೋದ್ಮೇಲೆ ಈ ಜಗತ್ತಲ್ಲಿ ಪ್ರಾಣ ಮತ್ತೆ ವಾಪಸ್ ಬರಬಾರ್ದು, ಅದು ತಪ್ಪಾಗತ್ತೆ, ಇಲ್ಲಿ ಅದರ ಧರ್ಮದ ವಿರುದ್ಧ ಆಗತ್ತೆ, ಆ ಥರ ಕೆಲಸ ನೀನು ಮಾಡಬೇಡ. ಸರಿ, ಹಾಗಿದ್ರೆ ನಾನು ಒಂದು ಕೆಲಸ ಮಾಡ್ತೀನಿ, ಅವನ ಮಗ ಯಾರಿದ್ದಾನೆ ಅವನಿಗೆ ಅವನ ತಂದೆಯಲ್ಲಿದ್ದ ಅಷ್ಟು ಏನು ಶಕ್ತಿ ಇತ್ತು, ಅವನ ಏನು ಜ್ಞಾನವಿತ್ತು ಅದನ್ನೆಲ್ಲ ನಾನು ಇವನಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ, ಇವನಿಗೆ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾನಂತೆ. ಆದರೆ ಇವ್ರು ಹೇಳ್ತಾರಂತೆ, ನೀನು ಏನೇ ಮಾಡು ಅದು ಮಾಡ್ಬೋದು, ನೀನು ಮಾಡ್ತೀಯಾ, ಆದರೆ ನೀನು ಈಗ ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗಿದೆಯಾ ಅಂತ ಹೇಳ್ತಾನೆ. ಇವನು ಆಗೋದಲ್ಲ, ಬ್ರಹ್ಮಹತ್ಯೆ ದೋಷ ಆಗಿದೆ, ಯಾಕಂದರೆ ಅವನು ಬ್ರಾಹ್ಮಣ, ರೋಮಹರ್ಷಣ ಬ್ರಾಹ್ಮಣ, ಅವನನ್ನ ಕೊಂದಾಕಿದ್ದೀನಲ್ಲ, ಈಗ ಏನು ಮಾಡ್ಬೇಕು ನಾನು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಇಲ್ವಲ ಅನ್ನೋ ಒಬ್ಬ ಋಷಿ, ಒಬ್ಬ ಅಸುರ, ಅವನ ಮಗ ಪಲ್ವಲ, ಅವ್ರ ಕಡೆಯಿಂದ ನಮಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ, ಸೊ ಆ ಮಗನನ್ನು ನೀನು, ಆ ಪಲ್ವಲನನ್ನು ನೀನು ಸಂಹಾರ ಮಾಡು ಅಂತ. ಯಾಕಂದರೆ ನಮಗೆ ಅವನು ಯಾವಾಗ ತೊಂದರೆ ಕೊಡ್ತಾನೆ ಅಂದರೆ, ನಾವು ಈ ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾಗ ಯಾವಾಗ ಚಂದ್ರ ಕ್ಷೀಣಿಸ್ತಾನೆ ಆ ಸಮಯಕ್ಕೆ ಅವನು ಬರ್ತಾನೆ. ಅಂದರೆ 15 ದಿವಸಕ್ಕೆ ನಮಗೆ ಅಮಾವಾಸ್ಯೆ ಪೌರ್ಣಮಿ ಬರುತ್ತಲ್ಲ, ಕ್ಷೀಣಿಸಿದಾಗ ಅವನು ಬಂದು ನಮಗೆ ತೊಂದರೆ ಕೊಡ್ತಾನೆ.
ಅಂಥ ಸಮಯದಲ್ಲಿ ನೀನು ಅವನನ್ನು ಕೊಂದು ಹಾಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಬಲರಾಮ ಅಲ್ಲೇ ಕಾದ್ಕೊಂಡು ಪಲ್ವಲ ಬರೋದು ಯಾವಾಗ ಅವನು ಚಂದ್ರ ಕ್ಷೀಣಿಸಿದ ಮೇಲೆ, ಅಂದರೆ ಅಮಾವಾಸ್ಯೆ ಬರ್ತಾ ಇದ್ದಾಗ ಅವನು ಕಾಣಿಸ್ಕೋತಾನೆ. ಆ ಸಮಯಕ್ಕೆ ಕಾಯ್ತಾ ಇರ್ತಾನಂತೆ. ಆವಾಗ ಅಲ್ಲಿ ಆ ಪಲ್ವಲ ಬರೋ ಸಮಯಕ್ಕೆ ಎಷ್ಟು ದುರ್ಗಂಧ ಬರುತ್ತೆ ಅಂದರೆ ಅದು ಅಷ್ಟು ಕೆಟ್ಟ ವಾಸನೆ. ಅಲ್ಲ ಇದ್ದ ಎಲ್ಲ ಋಷಿಗಳಿಗೂ ಅದು ಕಷ್ಟ ಆಗ್ತಾ ಇರುತ್ತೆ. ಬಟ್ ಅವರು ಅವ್ರ ಕಾರ್ಯವನ್ನು ಬಿಡಲ್ಲ. ಇದೆಲ್ಲ ಅವರಿಗೆ ಇದು ಮಾಡೋದಕ್ಕೆ, ತೊಂದರೆ ಕೊಡೋದಕ್ಕೆ ಅದು ಮಾಡೋದು. ಅವರು ಹೇಗೆ ಆಗಲಿ ನಾನು ಇದನ್ನು ಮಾಡಲೇಬೇಕು ಅಂತ ಹೇಳಿ ನಾನು ಇಲ್ಲೇ ನಿಂತ್ಕೋಬೇಕು ಅಂತ ಬಲರಾಮ ಅಲ್ಲೇ ಕಾದ್ಕೊಂಡು ಆ ಪಲ್ವಲ ಬರೋದನ್ನು ಕಾಯ್ತಾನಂತೆ. ಆ ಪಲ್ವಲ ನೋಡೋದಕ್ಕೆ ತುಂಬ ಕ್ರೂರಿ ಥರ ಇರ್ತಾನಂತೆ. ತುಂಬ ಕೆಟ್ಟ ಲುಕ್, ಅವನು ಅಗ್ಲಿಯೆಸ್ಟ್ ಲುಕ್ ಹಾಗಿರ್ತಾನಂತೆ. ಅವನನ್ನು ನೋಡೋದಕ್ಕೆ ಆಗ್ತಾ ಇರಲ್ಲಂತೆ ಬಲರಾಮಗೆ. ಆದರೆ ಬಲರಾಮ ಅವನಿಗೆ ಸಂಹಾರ ಮಾಡಬೇಕು ಅಂತ ಹೇಳಿ ಅಲ್ಲೇ ಅವನು ಕೂತ್ಕೊಂಡು ತಪಸ್ಸು ಮಾಡಿ ಅವನ ಆಯುಧಗಳನ್ನು ತರಿಸ್ಕೊಂಡು, ಅಂದರೆ ಅವನು ಯಾವಾಗ ಅವನ ಆಯುಧದ ಬಗ್ಗೆ ಯೋಚನೆ ಮಾಡ್ತಾನೆ, ಇಮಿಡಿಯೇಟಾಗಿ ಆಯುಧ ಅವನ ಕೈಗೆ ಬರುತ್ತೆ. ಅದನ್ನು ತಗೊಂಡು ಪಲ್ವಲನ್ನು ಕೊಂದು ಹಾಕಿದಾಗ ಈ ಬ್ರಾಹ್ಮಣರೆಲ್ಲ ಖುಷಿಪಟ್ಟು ಅವರು ಅವಾಗ ಹೇಳ್ತಾರಂತೆ, ನಿನ್ನ ಬ್ರಹ್ಮಹತ್ಯೆ ದೋಷ ನಿನಗೆ ನಿವಾರಣೆ ಆಯಿತು ಅಂತ. ಈ ಕಡೆ ಬಲರಾಮ ಅಲ್ಲಿ ತನಕ ಏನಾಗಿದೆ ಅಲ್ಲಿ ಯುದ್ಧ, ಆ ಕಡೆ ಏನಾಗಿದೆ ಯುದ್ಧ ನಡೀತಾ ಇದೆ, ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ ಅಂತ ಗೊತ್ತಾಗಿದೆ ಅವನಿಗೆ. ಆದರೆ ಕುರುಕ್ಷೇತ್ರ ಯುದ್ಧ ನಡೆಯುವ ಮುಂಚೆ ಅರ್ಜುನ ಯುದ್ಧದ ರಣರಂಗದಲ್ಲಿ ಮಧ್ಯಕ್ಕೆ ಹೋಗಿ ಕೃಷ್ಣನಿಗೆ ನಾನು ಯುದ್ಧ ಮಾಡೋದಿಲ್ಲ, ಇವರೆಲ್ಲ ನಮ್ಮ ಮಾವಂದಿರು, ನಮ್ಮ ತಾತ, ನಮ್ಮ ಚಿಕ್ಕಪ್ಪ, ನಮ್ಮ ಅಣ್ಣ ತಮ್ಮಂದಿರು, ಇವರೊಟ್ಟಿಗೆ ಯುದ್ಧ ಮಾಡಲ್ಲ ಅಂತ ಹೇಳಿರ್ತಾನಂತೆ. ಆಗ ಕೃಷ್ಣ ಅಲ್ಲಿ ಭಗವದ್ಗೀತೆಯ ಉಪದೇಶವನ್ನು ಕೊಟ್ಟಿದ್ದಾನೆ ಅಂತ ಇಲ್ಲಿ ಒಂದು ಕಡೆ ಉಲ್ಲೇಖ ಬರುತ್ತೆ. ಅದು ನಮಗೆಲ್ಲರಿಗೂ ಗೊತ್ತಿರೋದು. ಆಗಿ ಯುದ್ಧ ನಡೀತಾ ಇದೆ. ಅಲ್ಲಿ ಎಲ್ಲರೂ ಮಾತಾಡ್ಕೊಂಡು ಹೋಗ್ತಾ ಇರೋದನ್ನು ಬಲರಾಮ ಕೇಳಿಸ್ಕೊಳ್ತಾನೆ. ಭರತ ವರ್ಷದ ಹಲವು ರಾಜರು ಸತ್ತು ಹೋಗಿದ್ದಾರೆ, ಆಮೇಲೆ ಎಲ್ಲರೂ ನಿರ್ನಾಮವಾಗ್ತಾ ಇದ್ದಾರೆ ಅಂತೆಲ್ಲ ಕೇಳಿಸ್ಕೊಂಡು ಇವಾಗ ಯುದ್ಧ ಮುಗ್ದಿರತ್ತೆ ಅಂತ ಹೇಳಿ ಅವನು ವಾಪಸ್ ಬರ್ತಾನಂತೆ ಕುರುಕ್ಷೇತ್ರ ಯುದ್ಧಕ್ಕೆ. ಅಲ್ಲಿ ಬಂದು ನೋಡ್ತಾನೆ, ಆಗ ದುರ್ಯೋಧನ ಮತ್ತು ಭೀಮನ ಮಧ್ಯೆ ಮಲ್ಲ ಯುದ್ಧ ನಡೀತಾ ಇರುತ್ತೆ. ಆಗ ಗದಾ ಯುದ್ಧ ಆ್ಯಕ್ಚುಲಿ ನಡೀತಾ ಇರುತ್ತೆ. ಆ ಗದಾ ಯುದ್ಧ ಮತ್ತು ಮಲ್ಲ ಯುದ್ಧ ನಡೀತಾ ಇರುತ್ತೆ. ಆಗ ಅವನು ಬಂದು ಇಬ್ರಿಗೂ ಹೇಳ್ತಾರಂತೆ, ನೋಡು ದುರ್ಯೋಧನ, ನೀನು ನನ್ನ ಶಿಷ್ಯ, ನೀನು ಇವನನ್ನು ಈ ಯುದ್ಧವನ್ನು ಇಲ್ಲಿ ನಿಲ್ಲಿಸ್ಬಿಡು, ಬೇಡ ಅಂತ ಹೇಳ್ತಾನಂತೆ. ಆಗ ದುರ್ಯೋಧನ ಆಗೋದೇ ಇಲ್ಲ ಅಂತನಂತೆ. ಇವನು ಭೀಮನಿಗೆ ಹೇಳ್ತಾನಂತೆ, ಭೀಮ ಮತ್ತು ದುರ್ಯೋಧನ ಭೀಮನಿಗೆ ಹೇಳ್ತಾನಂತೆ, ನೋಡು ನಿನ್ನಂಥ ಪರಾಕ್ರಮಿ ಇಲ್ಲಿ ಯಾರೂ ಇಲ್ಲ, ನೀನು ತುಂಬ ಶಕ್ತಿಶಾಲಿ, ನಿನ್ನನ್ನು ಕೊಲ್ಲೋದು ಕಷ್ಟನೇ, ನೀನು ಯುದ್ಧವನ್ನು ನಿಲ್ಲಿಸು ಅಂತ. ಆದರೆ ಇಬ್ರಿಗೂ ಅತಿಯಾದ ದ್ವೇಷ, ಒಬ್ರನ್ನೊಬ್ರು ಕಂಡ್ರೆ ತುಂಬ ದ್ವೇಷ. ಇಬ್ರಿಗೂ ಅವ್ರ ಮೇಲೆ ಎಷ್ಟು ದ್ವೇಷ ಇರುತ್ತಂದರೆ ಈ ಚಾನ್ಸ್ಗೋಸ್ಕರ ಕಾಯ್ತಾ ಇದ್ರು ಅನ್ನೋ ಥರ ಇತ್ತು. ಆಗೋದಿಲ್ಲ ಅಂತ ಹೇಳಿದಾರಂತೆ. ಆಗ ಬಲರಾಮ ಅಲ್ಲಿಂದ ಹೊರಟೋಗ್ತಾನೆ. ಬಲರಾಮನಿಗೆ ಏನಂದರೆ ಅವನು ಶಿಷ್ಯ ದುರ್ಯೋಧನ ಸೋಲೋದು ನೋಡೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಅವನು ಅಲ್ಲಿಂದ ವಾಪಸ್ ಬಂದು ಅವನು ದ್ವಾರಕಾಗಿ ಹೋಗಿ ಅಲ್ಲಿ ಅವನ ತುಂಬ ತಪಸ್ಸನ್ನು ಆಚರಿಸಿ ಅಲ್ಲಿ ಅವನು ನೆಮ್ಮದಿಯಿಂದ ಇರ್ತಾನೆ ಅಂತ ಇಲ್ಲಿ ಬರೆದಿದ್ದಾರೆ. ಈ ಕಡೆ ಬಲರಾಮ ಭೀಮ ಮತ್ತು ದುರ್ಯೋಧನನ ಯುದ್ಧ ಅದೇನಾಯಿತು ಅಂತ ನಮಗೆ ಗೊತ್ತು. ಈ ಯುದ್ಧ ಎಲ್ಲ ಮುಗಿತು, ಕುರುಕ್ಷೇತ್ರ ಯುದ್ಧ ಮುಗಿತು. ಅರ್ಜುನನಿಗೆ ಈಗ ಅತಿಯಾದ ಅಹಂಕಾರ, ನಾನೇ ಈ ಎಲ್ಲರನ್ನ ಕೊಂದು ಹಾಕಿದ್ದೀನಿ ಅಂತ ತುಂಬ ಅಹಂಕಾರ ಬಂದಿರತ್ತಂತೆ ಅವನಿಗೆ. ಎಷ್ಟು ಅಹಂಕಾರ ಅಂದರೆ ಅವನು ಕೃಷ್ಣ ಕೂಡ ನನ್ನ ಮುಂದೆ ಏನೂ ಇಲ್ಲ ಅನ್ನೋ ಥರ ಬಂದ್ಬಿಡ್ತಂತ. ಕೃಷ್ಣ ಬಲರಾಮರು ನನ್ನ ಮುಂದೆ ಏನೂ ಇಲ್ಲ, ನನಗಷ್ಟು ಶಕ್ತಿ ಇದೆ, ನಾನೇ ಇವ್ರನ್ನೆಲ್ಲ ಕೊಂದು ಹಾಕಿರೋದು ಅಂತ. ಆದರೆ ಅವನಿಗೆ ಗೊತ್ತಿಲ್ಲ, ಹಿಂದೆ ಇದ್ದಿದ್ದು ಕೃಷ್ಣನ ಪವಾಡವೇ, ಅವನು ಅಷ್ಟೆಲ್ಲ ಮಾಡೋಕ್ಕಾಗಿದ್ದೇ ಕೃಷ್ಣನಿಂದ. ಅದರಿಂದ ಅವನಿಗೆ ಅಹಂಕಾರ ಬಂದಿರುತ್ತೆ. ಈ ಕಡೆ ಕೃಷ್ಣ ಅಲ್ಲಿ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿತು, ಅವನು ದ್ವಾರಕಾಗೆ ಬಂದು ಅವನು ಒಂದು ಯಾಗವನ್ನು ಮಾಡಬೇಕು ಅಂತ ಅವನು ತಯಾರಿ ಮಾಡ್ತಾನೆ. ಅಶ್ವಯಾಗವನ್ನು ಮಾಡಬೇಕು ಅಂತ ಅವನು ಇಲ್ಲಿಗೆ ಬರ್ತಾನೆ. ಅವನು ಆ ದೀಕ್ಷೆಯನ್ನು ತೊಟ್ಕೊಂಡು ಆ ಯಾಗಕ್ಕೆ ಕೂತಿರ್ತಾನಂತೆ. ಆಗ ಅಲ್ಲಿ ಒಂದು ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣ ಬಂದು ಏನು ಹೇಳ್ತಾನೆ, ಕೃಷ್ಣ ನಿನ್ನನ್ನು ಭೇಟಿ ಆಗಬೇಕು ಅಂತ ಕಿರ್ಚ್ಕೊಂಡ್ಬರ್ತಾನಂತೆ. ಅರ್ಜುನ ಅವನು ಬರುವಾಗ ದಾರಿಯಲ್ಲಿ ಅವನನ್ನು ತಡೆದು, ಕೃಷ್ಣ ದೀಕ್ಷೆ ತೊಟ್ಟಿದ್ದಾರೆ, ಅಶ್ವಸೂರ್ಯ ಯಾಗವನ್ನು ಮಾಡ್ತಾ ಇದ್ದಾರೆ, ನಾನು ನಿನಗೆ ಅಲ್ಲಿ ಹೊರಗಡೆ ಬಿಡೋದಿಲ್ಲ, ಏನಾಗಿದೆ ನಿನಗೆ, ಏನು ತೊಂದರೆ ಹೇಳು, ನಾನೇ ನಿನ್ನ ತೊಂದರೆಯನ್ನು ನಿವಾರಣೆ ಮಾಡ್ತೀನಿ ಅಂತ.
ಆ ಬ್ರಾಹ್ಮಣ ಹೇಳ್ತಾನಂತೆ, ನೋಡು ನನ್ನ ತೊಂದರೆ ನೀನು ನಿವಾರಣೆ ಮಾಡ್ತೀಯಾ, ನೀನು ಬರೀ ಅರ್ಜುನ ನೀನು, ನನಗೆ ಕೃಷ್ಣನೇ ಈ ತೊಂದರೆಯನ್ನು ನಿವಾರಣೆ ಮಾಡ್ತಾನೋ ಇಲ್ವೋ ಅನ್ನೋದು ಸಂದೇಹ, ಅಂಥದ್ರಲ್ಲಿ ನೀನು ಈ ತೊಂದರೆಯಿಂದ ನನ್ನ ಪಾರು ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಅರ್ಜುನ ಅಹಂಕಾರದ ಮಾತು, ಏನೋ ನಾನಂದರೆ ಯಾರು, ಅಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರನ್ನ ಸೋಲಿಸಿದ್ದೀನಿ, ಇದರಲ್ಲಿ ಯಾವ ಕೃಷ್ಣ ಯಾವ ಬಲರಾಮ ಅವರೇನು ನಿಂಗೆ ಮಾಡ್ತಾರೆ, ಅದಕ್ಕಿಂತ ಪರಾಕ್ರಮಿ ನಾನು ನಿನ್ನನ್ನು ಸಹಾಯ ಮಾಡ್ತೀನಿ, ಏನು ನಿನ್ನ ತೊಂದರೆ ಏನೋ ಅದನ್ನು ನಂಗೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ದೂರದಲ್ಲೇ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ ಏನು ನಡೀತಾ ಇದೆ ಅಂತ. ಇವನು ಹೇಳ್ತಾರಂತೆ, ನೋಡು ನನ್ನ ಹೆಂಡತಿ ಗರ್ಭಿಣಿ ಆಗ್ತಾಳೆ, ಗರ್ಭಿಣಿಯಾಗಿ ಮಕ್ಕಳನ್ನು ಹರಿತಾಳೆ, ಆದರೆ ಮಕ್ಕಳು ಹುಟ್ಟುತ್ತಾ ಇದ್ದಾಗೆ ಕಾಣೆ ಆಗತ್ತೆ, ಅದೆಲ್ಲಿ ಹೋಗುತ್ತೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೀಗೆ ಹಲವಾರು ಸರಿ ಆಗಿದೆ, ನನಗೆ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ. ಈಗ ನನ್ನ ಹೆಂಡತಿ ಮತ್ತೆ ಗರ್ಭಿಣಿ, ಅವಳಿವಾಗ ಸೂತಕ ಆಗ್ರಹಕ್ಕೆ ಹೋಗ್ತಾಳೆ, ಮತ್ತೆ ಆ ಮಗು ಮಾಯ ಆಗತ್ತೆ, ಆಗಬಾರ್ದು, ಆ ಸಹಾಯ ನನಗೆ ನೀವು ಮಾಡಿಕೊಡ್ಬೇಕು. ಅರ್ಜುನ ಹೇಳ್ತಾರಂತೆ, ಅದು ಅಷ್ಟೇನಾ, ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಾರಂತೆ. ಆ ರೀತಿ ನನಗೇನಾದರೂ ನಿನ್ನ ಮಗನ ಕಾಪಾಡೋದಕ್ಕೆ ಆಗಲಿಲ್ಲ ಅಂದರೆ ನಾನು ನನ್ನನ್ನೇ ಸಹಗಮನ ಬೆಂಕಿಯಲ್ಲಿ ನಾನು ಉರಿಸ್ಕೊಂಡು ನಾನು ಬೆಂಕಿ ಪಾಲಾಗ್ತೀನಿ ಅಂತ ಹೇಳ್ತಾನಂತೆ. ಕೃಷ್ಣ ದೂರದಿಂದ ಹೇಳ್ತಾನಂತೆ, ಅರ್ಜುನ ಏನು ಶಪಥ ಮಾಡ್ತಾ ಇದೀಯ ನೀನು ಅಂತ. ಕೃಷ್ಣನನ್ನು ನೋಡಿ ಅರ್ಜುನ ಹೇಳ್ತಾನಂತೆ, ಇಲ್ಲ ನಾನೇ ಈ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾನಂತೆ. ಕೃಷ್ಣ ಒಳಗೆ ನಗ್ತಾನಂತೆ. ಸರಿ ಅಂತ ಹೇಳಿ ಅರ್ಜುನನೊಟ್ಟಿಗೆ ಅವನ ಮಗ ಪ್ರದ್ಯುಮ್ನ ಅವ್ರನ್ನೆಲ್ಲ ಕಳಿಸ್ತಾನಂತೆ, ನೀವು ಹೋಗಿ ಅಂತ ಹೇಳಿ. ಎಲ್ಲರೂ ಅಲ್ಲಿ ಹೋಗ್ತಾರೆ. ಆ ಬ್ರಾಹ್ಮಣನ ಹೆಂಡತಿ ಸೂತಿಕಾ ಗೃಹ, ಅದೇ ಲೇಬರ್ ವಾರ್ಡಲ್ಲಿ ಮಲಗಿಸಿರ್ತಾರೆ. ಅವನೇನು ಮಾಡ್ತಾನಂತೆ, ಅಲ್ಲಿಗೆ ಹೋಗಿ ಅರ್ಜುನ ಆ ಬಿಲ್ಲಿನ ಒಂದು ಫುಲ್ ಕವಚ ಥರ ಮನೆಗೆ ಹೆಂಗೆ ಬಿಲ್ಲುಗಳು ಹೆಂಗೆ ಕವಚವಾಗಿರುತ್ತೆ ಅಂದರೆ ಒಂದು ಸೊಳ್ಳೆ ಕೂಡ ಅದರೊಳಗೆ ಹೋಗೋಕ್ಕಾಗಲ್ಲ, ಅಷ್ಟು ಜಾಗ ಇಲ್ಲದೆ ಎಲ್ಲ ಕವಚ ಥರ ಮಾಡಿರ್ತಾನಂತೆ. ಮಾಡಿ ಅಲ್ಲಿ ಕಾಯ್ತಾ ಇರ್ತಾನೆ ಪ್ರದ್ಯುಮ್ನ. ಎಲ್ಲರೂ ಆ ಕಡೆ ಈ ಕಡೆ ಎಲ್ಲರೂ ಆ ಸೈನಿಕರು ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಎಲ್ಲ ಕಡೆ ಕಾಯ್ತಾ ಇರ್ತಾರೆ, ಯಾರು ಈ ಗೃಹದೊಳಗೆ ಆ ಸೂತಿಕಾ ಗೃಹದೊಳಗೆ ಹೋಗೋಕ್ಕಾಗೋದಿಲ್ಲ ಅನ್ನೋ ಹಾಗೆ ಎಲ್ಲ ಕಡೆಯಿಂದ ಕಾಯ್ತಾ ಇರ್ತಾರೆ. ಬ್ರಾಹ್ಮಣ ಬರ್ತಾನಂತೆ, ನೋಡು ಈಗ ನನ್ನ ಹೆಂಡತಿ ಹಡಿತಾಳೆ, ನೀನು ತಯಾರಿದೆಯಾ, ನೀನೇನು ಮಾಡಬೇಕು ತಯಾರಿದೆಯಾ ಅಂತ. ಹ್ಞೂ ಅಂತ ಇವನು ಅರ್ಜುನ ಹೇಳ್ತಾನಂತೆ. ಆ ಕಡೆ ಅವಳು ಕಿರ್ಚ್ತಾ ಇದ್ದಾಳೆ, ಮಗು ಆಗತ್ತೆ. ಮಗು ಆಗೋ ಸಮಯಕ್ಕೆ ಎಲ್ಲರಲ್ಲೂ ಮತ್ತೆ ಜೋರು ಕಿರ್ಚು, ಮಗು ಮಾಯ ಮಗು ಮಾಯ ಮಗು ಮಾಯ. ಮಗು ಮಾಯವಾಗೋಯ್ತಾ ಅಂತ ಅರ್ಜುನನಿಗೆ ಒಂಥರ ಶಾಕ್. ನಾನು ಇಲ್ಲಿದ್ದೀನಿ, ಯಾರು ಬಂದರು, ಯಾವ ಕಡೆಯಿಂದ ಬಂದರು, ಯಾರು ಆ ಮಗುವನ್ನು ಕರ್ಕೊಂಡೋದ್ರು, ಹೇಗೆ ಆ ಮಗು ಮಾಯವಾಯಿತು, ಅಯ್ಯೋ ನನ್ನ ಶಪಥವೆಲ್ಲ ಈಗ ನಾನು ಪೂರ್ಣ ಮಾಡಲೇಬೇಕು ಅಂತ ಹೇಳಿ ಅವನು ಬೆಂಕಿಯಲ್ಲಿ ಸೃಷ್ಟಿ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಬಂದು ಕೃಷ್ಣನಿಗೆ ಅರ್ಜುನ ಬೆಂಕಿಗೆ ಅವನೇ ದಹನ ಮಾಡ್ಕೊಳ್ಳೋಕ್ಕೆ ತಯಾರಾಗಿದ್ದಾನೆ ಅಂತ ಬಂದು ಕೃಷ್ಣನಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಕೃಷ್ಣನಿಗೆ ಅರ್ಜುನ ಅಂದರೆ ಪ್ರಿಯ ಸಖ. ಅರ್ಜುನನ ಮೇಲೆ ಎಲ್ಲಿಲ್ಲದ ಪ್ರೀತಿ ಅವನಿಗೆ. ಕೃಷ್ಣ ಅಶ್ವಸೂಯ ಯಾಗ ಮಾಡ್ತಾ ಇದ್ರು ಅದನ್ನು ಬಿಟ್ಟು ಎದ್ದು ಬರ್ತಾನಂತೆ. ಭಕ್ತರಿಗೋಸ್ಕರ ಅವನು ಯಾವತ್ತಿದ್ರೂ ಎಂಥ ಕಾರ್ಯದಲ್ಲಿ ತೊಡಗಿಸಿದ್ರು ಭಕ್ತರ ರಕ್ಷಣೆಗಾಗಿ ಅವನು ಓಡಿ ಬರ್ತಾನೆ ಅನ್ನೋ ಒಂದು ಉದಾಹರಣೆ ಇದೆ. ಸರಿ ಅಂತ ಹೇಳಿ ಬರ್ತಾನೆ. ಬಂದು ಅರ್ಜುನನನ್ನು ನೋಡಿ, ಅರ್ಜುನ ಏನು ಮಾಡ್ತಾ ಇದೆಯಾ ನೀನು? ಅರ್ಜುನ ತಲೆ ತರಿಸಿ ಹೇಳ್ತಾನಂತೆ, ನೋಡು ನಾನು ಶಪಥ ಮಾಡಿದ್ದೆ, ಮತ್ತು ನನಗಿದು ಆ ಮಗುವನ್ನು ಕಾಯೋದಕ್ಕೆ ಆಗಲಿಲ್ಲ, ಈಗ ನಾನು ಮಗುವನ್ನು ವಾಪಸ್ ಎಲ್ಲಿ ಹೋಯ್ತು ಅಂತಲೂ ಗೊತ್ತಿಲ್ಲ, ನಾನು ಇವಾಗ ಸಾಯಲೇಬೇಕು. ಅರ್ಜುನ ಏನು ಯೋಚನೆ ಮಾಡಬೇಡ, ಆ ಮಕ್ಕಳನ್ನು ನಾವು ತಗೊಂಬರೋಣ ಅಂತ ಹೇಳಿ ಅರ್ಜುನನನ್ನು ಕರ್ಕೊಂಡು ಅವನ ದಿವ್ಯ ರಥವನ್ನು ಕರೆಸ್ತಾನಂತೆ. ಆ ದಿವ್ಯ ರಥದ ಮೇಲೆ ಇಬ್ಬರು ಕೂತ್ಕೊಂಡು ಸಪ್ತ ಸಾಗರ ಸಪ್ತ ದ್ವೀಪ ಅದನ್ನೆಲ್ಲ ದಾಟಿ ಒಂದು ಕಾಡು ಕತ್ತಲೆಯಾದ ಜಾಗ, ಅಂದರೆ ಈ ಇಡೀ ಪ್ರಪಂಚದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಅದನ್ನೆಲ್ಲ ದಾಟಿ ಮೇಲೆ ಹೋಗ್ತಾರೆ. ಕತ್ತಲೆ, ಆ ರಥದ ಅಶ್ವಗಳೇನಿತ್ತು ಅದಕ್ಕೆ ಮುಂದೆ ದಾರಿನೇ ಕಾಣಿಸ್ತಾ ಇರಲಿಲ್ಲ. ಆಗ ಕೃಷ್ಣ ಒಂದು ಸುದರ್ಶನ ಚಕ್ರವನ್ನು ಹಿಡಿತಾನಂತೆ. ಆ ಸುದರ್ಶನ ಚಕ್ರ ನಾವು ಪಿಕ್ಚರಲ್ಲೆಲ್ಲ ನೋಡಿರ್ಬೋದು, ಅದು ಬರುವಾಗ ಸುತ್ತಲೂ ಬೆಂಕಿ ಬರುತ್ತೆ, ಆ ಬೆಂಕಿಯ ಬೆಳಕು ಅಲ್ಲಿ ಕಾಣುತ್ತಂತೆ. ಆ ಬೆಳಕಿಂದ ಆ
ಅಶ್ವಗಳೇನಿದೆ ಅದೆಲ್ಲ ಮುಂದಕ್ಕೆ ಹೋಗುತ್ತೆ, ಆ ಕುದುರೆಗಳೆಲ್ಲ ಮುಂದೆ ಹೋಗುತ್ತೆ. ಮುಂದೆ ಹೋಗಿ ಅಲ್ಲಿ ನೋಡ್ತಾರೆ, ಅಲ್ಲಿ ಅವ್ರು ಎಲ್ಲಿ ಹೋಗಿದ್ದಾರೆ ಅಂದರೆ ವೈಕುಂಠ ಸ್ಥಳಕ್ಕೆ, ಕ್ಷೀರಸಾಗರ 3 ಜಾಗ ಅಂದರೆ ಕ್ಷೀರಸಾಗರ, ಶೇಷಶಯನ ಮತ್ತು ವೈಕುಂಠ, ಈ ಸ್ಥಳಕ್ಕೆ ಬಂದಿರ್ತಾರೆ. ಅಲ್ಲಿಗೆ ಹೋದಾಗ ಕೃಷ್ಣ ಏನು ಮಾಡ್ತಾನಂತೆ, ಅರ್ಜುನ ನೋಡು ಇಲ್ಲಿ ಅಂತ ಹೇಳಿ ಅರ್ಜುನನ ಬಿಟ್ಟು ಒಳಗೆ ಹೋಗ್ತಾನಂತೆ. ಅಲ್ಲಿ ಶೇಷಶಾಹಿ ಇರ್ತಾನೆ, ಆ ಶೇಷಶಾಹಿ ಮೇಲೆ ನಾರಾಯಣ ಮಲ್ಕೊಂಡಿದ್ದಾನೆ. ಇಬ್ಬರನ್ನು ನೋಡಿ ನಾರಾಯಣ ಹೇಳ್ತಾನಂತೆ, ನೀವಿಬ್ಬರು ನನ್ನ ಅಂಶವೇ, ನಾನು ನಿಮ್ಮನ್ನು ನೋಡಬೇಕು ಅಂತ ಇಲ್ಲಿಗೆ ಕರೆಸ್ದೆ, ನಿಮ್ಮ ಕಣ್ಣು ಮುಂದೆ ಆ ಚಿತ್ರ ಬರಬೇಕು. ನಾರಾಯಣ ಮಲಗಿದ್ದಾನೆ, ಆ ಶೇಷಶಾಹಿ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ. ಅವನಿಗೆ ಸಹಸ್ರ ಕಣ್ಣುಗಳಂತೆ, ಅದು ಹಾವು ಥರ ಇದ್ರೂ ಒಂಥರ ಅದರಲ್ಲಿ ಶಾಂತತೆ ಇತ್ತಂತೆ. ಅದನ್ನು ನೋಡ್ತಾ ಇದ್ದಾಗ ಅರ್ಜುನನಿಗೆ ಒಂದು ನಿಮಿಷಕ್ಕೆ ಆ ಶೇಷಶಾಹಿ ಆ ನಾರಾಯಣನ ನೋಡಿ ಅವನಿಗೆ ಒಂಥರ ಅವನೊಂದು ಟ್ರಾನ್ಸ್ ಅಂತಾರಲ್ಲ ಆ ಥರ ಅದಕ್ಕೆ ಹೊರಟೋದಂತೆ. ಅವನಿಗೆ ಅದನ್ನು ನೋಡೋದಕ್ಕೆ ಅವನ ಕಣ್ಣು ತಡೀತಾ ಇರಲಿಲ್ಲಂತೆ. ಮತ್ತೆ ಅವನು ಮೂರ್ಛಿತನಾಗಿ ಮತ್ತೆ ಒಂದು ನಿಮಿಷಕ್ಕೆ ವಾಪಸ್ ಬಂದು ನೋಡಿದಂತೆ. ಆಗ ನೀವಿಬ್ಬರು ನರನಾರಾಯಣನು, ನನ್ನ ಅಂಶ, ನಿಮ್ಮ ಕಾರ್ಯ ಏನಿದೆ ಅದೆಲ್ಲ ಮುಗಿಸಿದ್ದೀರಾ, ಬೇಗ ನೀವು ಮುಗಿಸಿ ವಾಪಸ್ ಬನ್ನಿ, ನಿಮ್ಮನ್ನು ನೋಡಬೇಕು ಅಂತ ನಾನು ಕರೆಸ್ದೆ ಅಂತ ಹೇಳ್ತಾನಂತೆ ನಾರಾಯಣ. ನೋಡಬೇಕು ಅಂತ ಹೇಳಿ ಈ ಮಕ್ಕಳೆಲ್ಲ ಇನ್ಯಾರೂ ಅಲ್ಲ, ನನ್ನ ದ್ವಾರಪಾಲಕರು, ಕರ್ಕೊಂಡು ಹೋಗಿ ಇವನನ್ನು ಅಂತ ಹೇಳಿ ಆ ದ್ವಾರಪಾಲಕರನ್ನು ಕೊಡ್ತಾರೆ. ಆಗ ಕೃಷ್ಣ ಆ ದ್ವಾರಪಾಲಕನನ್ನು ಎಲ್ಲ ಕರ್ಕೊಂಬಂದು, ಅವರೆಲ್ಲ ಯಾರು ಮಕ್ಕಳಾಗಿ ಹುಟ್ಟಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಅರ್ಜುನನಿಗೆ ಒಪ್ಪಿಸಿ ಅವ್ರು ಮತ್ತೆ ವಾಪಸ್ ಬಂದು ಅರ್ಜುನನಿಗೆ ಆ ಬ್ರಾಹ್ಮಣನಿಗೆ ಆ ಮಕ್ಕಳನ್ನೆಲ್ಲ ಒಪ್ಪಿಸ್ತಾರೆ. ಈಗ ಅರ್ಜುನನಿಗೆ ಜ್ಞಾನದ ಅರಿವಾಯಿತು. ಅವನಿಗೇನು ಅರಿವಾಯಿತು ಅಂದರೆ, ನಾನು ಎಷ್ಟೇ ಪರಾಕ್ರಮಿ ಆದ್ರೂ ನನ್ನ ಹಿಂದೆ ಕೃಷ್ಣ ಇದ್ದರೆ ಮಾತ್ರ ಅದು ನನಗೆ ನಾನು ಏನೇ ಸಾಧಿಸ್ಬೇಕಂದ್ರೆ ಅವನ ಹಿಂದೆ ಇರಲೇಬೇಕು, ಆವಾಗಲೇ ನನ್ನ ಕೈಯಿಂದ ಅದು ಸಾಧ್ಯ ಅಂತ ಅವನಿಗೆ ಅರಿವಾಗುತ್ತೆ. ನಮಗೂ ಅಷ್ಟೇ, ನಮ್ಮಲ್ಲಿರೋ ತಾಕತ್ತು, ನಮ್ಮಲ್ಲಿರೋ ಯಾವುದೇ ಶಕ್ತಿ ಏನೇ ಇರಲಿ ಅದ್ರ ಹಿಂದೆ ದೇವರ ಬೆಂಬಲವಿರಲೇಬೇಕು. ಆ ದೇವರ ಬೆಂಬಲ ಇದ್ದರೆ ಮಾತ್ರ ನಮಗೆ ಏನು ಬೇಕಿದ್ರೂ ಸಾಧಿಸೋಕ್ಕಾಗೋದು ಅನ್ನೋದು ಇಲ್ಲಿ ನಮಗೆ ಉಲ್ಲೇಖ ಆಗುತ್ತೆ. ಅದಲ್ಲದೆ ಈಗ ಕೃಷ್ಣ ಏನು ಮಾಡಿದ್ದಾನೆ, ದೀಕ್ಷೆ ತೊಟ್ಟಿದ್ದ, ದೀಕ್ಷೆ ತೊಟ್ಟವನು ಮಧ್ಯದಲ್ಲಿ ಎದ್ದಿದ್ದಾನೆ, ಬಂದು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಕೂತ್ಕೊಂಡು ಅಶ್ವಸೂಯ ಯಾಗವನ್ನು ಮುಗಿಸ್ತಾನೆ. ಈ ಕಡೆ ಅವನು ಯಾಗ ಮುಗಿಸ್ದ. ಈಗ ಯಾದವರಿಗೆಲ್ಲ ಒಂಥರ ಅಹಂ ಜಾಸ್ತಿ ಆಗೋಗಿತ್ತು. ಏನು ಅಹಂ? ಯಾಕೆ? ಕೃಷ್ಣನ ಮಧ್ಯೆ ಅವರಿದ್ದಾರೆ. ಕೃಷ್ಣ ಅಂದರೆ ಯಾರು? ಪರಮಾತ್ಮ. ಕೃಷ್ಣನನ್ನು ನೋಡೋದಕ್ಕೆ ಋಷಿಮುನಿಗಳು ಹಲವಾರು ರಾಜ್ಯಗಳಿಂದ ಬರ್ತಾ ಇದ್ರಂತೆ. ಇಲ್ಲಿ ಕೇರಳದಿಂದ, ಆ ಕಡೆ ಒಡಿಸ್ಸಾಯಿಂದ, ಎಲ್ಲ ಕಡೆಯಿಂದ. ನಾರದರಂತೂ ಆವಾಗ ಬರೋದು ಹೋಗೋದು, ಬರೋದು ಹೋಗೋದು, ಬರೋದು ಹೋಗೋದು. ಆಲ್ಮೋಸ್ಟ್ ನಾರದರು ಅಲ್ಲೇ ಇದ್ದರು ಅನ್ನೋ ಮಟ್ಟಿಗೆ ಆಗೋಗಿತ್ತು. ಎಲ್ಲರೂ ಬರೋರು ಹೋಗೋದು, ಅಹಂ ಜಾಸ್ತಿ ಆಗೋಗಿತ್ತು. ಆಗ ಕೃಷ್ಣ ಈ ಅಹಮ್ಮನ್ನು ಯಾದವರು ನಾನು ವಾಪಸ್ ಹೋದರೆ, ನಾರಾಯಣನ ಹೇಳಿದ್ದಾನೆ, ನಾನು ವಾಪಸ್ ಹೋದರೆ ಈ ಯಾದವರು ಇಡೀ ರಾಜ್ಯ, ಇಡೀ ನಗರ, ಇಡೀ ದೇಶ, ಈ ಭೂಮಂಡಲವನ್ನೇ ನಾಶ ಮಾಡಿಬಿಡ್ತಾರೆ ಅವರ ಅಹಮ್ಮಿಂದ. ಇವರನ್ನು ನಾನು ಸಂಹಾರ ಮಾಡಿಸ್ಬೇಕು, ಈ ಅಹಮ್ಮನ್ನು ನಾನು ಸಂಹಾರ ಮಾಡಬೇಕು, ಇವರನ್ನೆಲ್ಲ ನಿರ್ನಾಮ ಮಾಡಬೇಕು ಅಂತ ಒಂದು ಯೋಚನೆ ಬರುತ್ತೆ ಕೃಷ್ಣನಿಗೆ. ಆವಾಗ ದೇವತೆಗಳೆಲ್ಲ ಮೇಲುಗಡೆಯಿಂದ ಕೆಳಗೆ ಹಿಡಿದು ಬರ್ತಾರೆ. ದೇವತೆಗಳೆಲ್ಲ ಬರ್ತಾರೆ. ದೇವತೆಗಳು ಬರೋ ಮುಂಚೆ ಇನ್ನೊಂದು ಕತೆ ಆಗುತ್ತೆ, ಅದನ್ನು ನಾನು ಹೇಳಲೇಬೇಕು. ಈ ಕಡೆ ಪರೀಕ್ಷಿತ್ ರಾಜನಿಗೆ ಒಂದು ಯೋಚನೆ, ಒಂದು ಡೌಟ್. ಏನು ಡೌಟು ಅಂದರೆ, ನಾರಾಯಣ ಮತ್ತು ಶಿವನ ಬಗ್ಗೆ ಕೇಳ್ತಾನಂತೆ. ಮಹಾದೇವರ ಭಕ್ತರು ಅವರು ಯಾವಾಗ ಮಹಾದೇವನನ್ನು ಪೂಜೆ ಮಾಡ್ತಾರೆ. ಮಹಾದೇವ ಎಂಥವನು, ಶಿವ ಎಂಥವನು? ಅವನು ಕಾಡಲ್ಲಿರೋನು, ಇದು ಸ್ಮಶಾನವಾಸಿ. ಅವನ ಭಸ್ಮವನ್ನು ಹಾಕೊಳ್ಳೋದು, ಅವನ ಒಡವೆಗಳೇನು ಅಂದರೆ ತಲೆ ಬುರುಡೆಗಳು, ಅದನ್ನೇ ಹಾರ ಮಾಡ್ಕೊಂಡು ಹಾಕ್ಕೊಂಡಿರೋನು. ಅವನು ಏನು, ಅವನನ್ನು ಭಕ್ತಿ ಮಾಡೋರು ತುಂಬ ಸಾಹುಕಾರರಾಗಿರ್ತಾರೆ. ಅದೇ ನಾರಾಯಣನ ಭಕ್ತರು. ನಾರಾಯಣ ಲಕ್ಷ್ಮಿ ಒಟ್ಟಿಗಿರೋನು, ಅಂದರೆ ಅವನ ಹತ್ರ ದುಡ್ಡು ಹಣಕಾಸು ಜಾಸ್ತಿ ಇರೋನು. ಅಂಥವನ ಭಕ್ತರು ಯಾವಾಗಲೂ ತೊಂದರೆಯಲ್ಲಿರ್ತಾರೆ, ಅವರಿಗೆ ಬಡತನ ಜಾಸ್ತಿ ಇರುತ್ತೆ. ಯಾಕೆ ಹೀಗೆ ಅಂತ ಕೇಳ್ತಾರೆ. ಅದಕ್ಕೆ ಇವಾಗ ಅಲ್ಲಿ ಶುಕಮುನಿಗಳು ಏನು ಹೇಳ್ತಾರೆ, 3 ಗುಣಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ.
ರಾಜಸಿಕ, ತಾಮಸಿಕ ಮತ್ತು ಸತ್ವಗುಣ. ಸತ್ವಗುಣ ಯಾರು ಅಂದರೆ ನಮ್ಮ ನಾರಾಯಣ. ತಾಮಸಿಕ ಗುಣ ಯಾರು ಅಂದರೆ ನಮ್ಮ ಶಿವ. ರಾಜಸಿಕ ಗುಣದವರು ಯಾರು ಅಂದರೆ ಬ್ರಹ್ಮ. ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅಂದರೆ ಈ 3 ಗುಣಗಳು ಒಂದರಲ್ಲೇ ಇರುತ್ತೆ. ನಮಗೂ ಅಷ್ಟೇ, ನಾವು ಯಾವಾಗ ಇಲ್ಲಿ ಕೂತಿದ್ದೀವಿ ಎಲ್ಲರ ಸತ್ವಗುಣ ಹೆಚ್ಚಾಗಿದೆ. ಇವಾಗ ಒಬ್ರಿಗೆ ಬೈತಾ ಇದ್ದೀವಿ, ನಿಂಗೆ ಹಂಗಾಗೋಗ್ಲಿ, ನೀನು ಹಿಂಗಾಗೋಗ್ಲಿ, ನೀನು ಅಂಥವನು, ನೀನು ಇಂಥವನು. ಆವಾಗ ನಮ್ಮಲ್ಲಿ ಯಾವ ಗುಣ ಬಂತು? ತಾಮಸಿಕ ಗುಣ ಬಂತು. ಅದಲ್ಲದೆ ಇವಾಗ ನಮಗೆ ಆಸ್ತಿ ಬಂದಿದೆ, ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಇದಿದೆ, ಅದುವೇ ಇದಿಷ್ಟು ಸಾಲಲ್ಲ, ನನಗೆ ಇನ್ನೂ ಅದು ಬೇಕಿತ್ತು, ನನಗಿನ್ನೂ ಅದು ಬೇಕಿತ್ತು, ಇಷ್ಟು 1 ಸೀರೆ ತೊಗೊಂಡು 2 ಸೀರೆ ತೊಗೊಂಡು, ಆದರೆ ಸಾಲಲ್ಲ, ಇನ್ನೂ 10 ಸೀರೆ ಬೇಕು, ಆ ಥರದ್ದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅಲ್ಲಿ ನಮ್ಮಲ್ಲಿ ರಾಜಸಿಕ ಗುಣ ಹೆಚ್ಚಾಗುತ್ತೆ. ನಮ್ಮಲ್ಲೆಲ್ಲ ಈ 3 ಗುಣಗಳು ಇದ್ದೇ ಇರುತ್ತೆ, ಆದರೆ ಅದು ಸಮತೋಲನವಾಗಿರಬೇಕು. ಆದ್ದರಿಂದ ಅಲ್ಲಿ ಸುಖಮುನಿಗಳು ಹೇಳೋದೇನೆಂದರೆ, ಈ 3 ಗುಣಗಳು ಬ್ರಹ್ಮನ ಅಂದರೆ ಬ್ರಹ್ಮ ಅಂದರೆ ಬ್ರಹ್ಮಾಂಡ ಅಂತಲೇ ಅವ್ರು ಹೇಳೋದು. ಈ ಸೃಷ್ಟಿಯ ಒಂದು ಪ್ರಕೃತಿಯ ಒಂದು ಭಾಗ. ಆದರೆ ಈ 3 ಗುಣಗಳು ಇಲ್ಲದೆ ಯಾವ ಇದನ್ನು ನಡೆಯಲ್ಲ. ಆದರೆ ನಮ್ಮನ್ನು ಅವನೇನು ಹೇಳ್ತಾನೆ, ಎಲ್ಲರೂ ನಾವು ಏನು ಮಾಡಬೇಕು, ಆದಷ್ಟು ಸಾತ್ವಿಕ ಗುಣದಲ್ಲಿ ನಾವು ನಮ್ಮನ್ನು ಇರಿಸ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಅದಲ್ಲದೆ ಇವರು ಇದೇ ಚರ್ಚೆ ಒಮ್ಮೆ ಋಷಿಗಳ ಮಧ್ಯೆ ನಡೀತು. 3 ದೇವತೆಗಳಲ್ಲಿ ಯಾರು ದೊಡ್ಡವರು ಅನ್ನೋದು. ಇದನ್ನ ಯಾರು ಈ ಬೀಜವನ್ನು ಬಿತ್ತಿದ್ದು ಅಲ್ಲಿ ಅಂತಂದರೆ ನಾರದರು ಏನು ಮಾಡ್ತಾರೆ, ಇಲ್ಲಿ ಒಂದ್ಸಲ ಮೃಗಮುನಿಗಳು, ಎಲ್ಲ ದೊಡ್ಡ ದೊಡ್ಡ ಮುನಿಗಳೆಲ್ಲ ಕೂತ್ಕೊಂಡು ಯಾಗ ಮಾಡ್ತಾ ಇದ್ರು. ಆಗ ನಾರದರು ಬಂದು ಕೇಳ್ತಾರಂತೆ, ಈ ಯಾಗ ಮಾಡ್ತಾ ಇದ್ದೀರಾ, ಈ ಹವಿಸ್ಸನ್ನು ನೀವು ಯಾರಿಗೆ ಸಮರ್ಪಣೆ ಮಾಡ್ತೀರಾ? ಬ್ರಹ್ಮನಿಗೆ ಮಾಡ್ತೀರಾ, ಶಿವನಿಗೆ ಮಾಡ್ತೀರಾ, ಇಲ್ಲ ವಿಷ್ಣುವಿಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಅಲ್ಲಿರೋರೆಲ್ಲ ಯಾರು ಅವರಲ್ಲಿ ಅತಿ ಶ್ರೇಷ್ಠರು ಅವ್ರಿಗೆ ನಾವು ಮಾಡ್ತೀವಿ ಅಂತ. ಯಾರು ಅತಿ ಶ್ರೇಷ್ಠರು ತಿಳ್ಕೊಂಡಿದ್ದೀರಾ ಅಂತ. ಇಲ್ಲ ತಿಳ್ಕೊತೀವಿ ಅಂತ ಹೇಳ್ತಾರಂತೆ. ನಾರದರು ಅವ್ರ ಕೆಲಸ ಮುಗಿತು, ಅವರಲ್ಲಿಂದ ಹೊರಟರು. ಈಗ ಇವರೆಲ್ಲ ಚರ್ಚೆ, ಋಷಿಗಳೆಲ್ಲ ಯಾರು 3ರಲ್ಲಿ ಯಾರು ಶ್ರೇಷ್ಠರು, ಹೆಂಗೆ ನಾವು ತಿಳ್ಕೊಳ್ಳೋದು ಅಂತ. ಆಗ ಎಲ್ಲರೂ ಏನು ಮಾಡ್ತಾರೆ, ಅಲ್ಲಿದ್ದ ಭೃಗ ಋಷಿಗಳಿಗೆ, ಮುನಿಗೆ ಹೇಳ್ತಾರೆ, ನೀನೇ ಈ ಕಾರ್ಯವನ್ನು ಮಾಡಬೇಕು. ಮುನಿಗಳು ಏನು ಮಾಡ್ತಾರೆ, ಅಲ್ಲಿಂದ ಫಸ್ಟು ಬ್ರಹ್ಮಲೋಕಕ್ಕೆ ಬರ್ತಾರೆ. ಅಲ್ಲಿ ಬ್ರಹ್ಮಲೋಕದಲ್ಲಿ ಏನು ನಡೀತಾ ಇದೆ, ಸರಸ್ವತಿ ವೀಣೆ ನುಡಿಸ್ತಾ ಇದೆ. ಸರಸ್ವತಿ ವೀಣೆ ನುಡಿಸ್ತಾ ಇದ್ದಾಗ ಬ್ರಹ್ಮ ಸರಸ್ವತಿಯ ಮುಖವನ್ನೇ ನೋಡ್ತಾ ಕೂಡಿ. ಮುನಿಗಳಲ್ಲಿ ಬಂದಿದ್ದಾರೆ. ಬ್ರಹ್ಮನ ಲಕ್ಷ್ಯ ಸರಸ್ವತಿ ಮೇಲಿದೆ. ಬ್ರಹ್ಮ ಮೃಗವನ್ನು ನೋಡಲೇ ಇಲ್ಲ. ಆಗ ಮುನಿಗೆ ತುಂಬ ಕೋಪ ಬಂದು, ನಮ್ಮ ಯಾಗದ ಹವಿಸ್ಸನ್ನು ನಾನು ನಿಮ್ಗೆ ಕೊಡೋದಿಲ್ಲ, ನಾನು ಬಂದಿದ್ರು ನೀನು ನನ್ನನ್ನು ನೋಡಿಲ್ಲ, ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲ ಅಂತ ಹೇಳಿ ಶಾಪ ಕೊಟ್ಬಿಟ್ಟು ವಾಪಸ್ ಬರ್ತಾರೆ. ಹಾಗೆ ಕೈಲಾಶಕ್ಕೆ ಬರ್ತಾರೆ. ಕೈಲಾಶ ಪರ್ವತಕ್ಕೆ ಬಂದಾಗ ಕೈಲಾಸದಲ್ಲಿ ಪಾರ್ವತಿ ಮತ್ತು ಶಿವರು ಅನ್ಯೋನ್ಯವಾಗಿ ಕೂತು ಏನೋ ಅವರ ಸಂವಾದದಲ್ಲಿ ತೊಡಗಿದ್ರಂತೆ. ಭೃಗು ಬಂದಿರೋದು ನೋಡೇ ಇಲ್ಲ. ಇದೆಲ್ಲ ಅವರು ಲೀಲೆ, ವಿಷ್ಣು ಪರಮಾತ್ಮನ ಲೀಲೆ. ಇವನಿಗೆ ಸಿಟ್ಟು ಬಂದು, ನಿನಗೆ ಲಿಂಗ ಪೂಜವಾಗಲಿ ಅಂತ ಹೇಳಿ ಅಲ್ಲಿ ಶಾಪ ಕೊಟ್ಟು ವಾಪಸ್ ಬರ್ತಾನೆ. ವಿಷ್ಣು ಸಾಯುಜ್ಯ ವೈಕುಂಠಕ್ಕೆ ಬರ್ತಾನೆ. ವಿಷ್ಣು, ಇದು ನಮಗೆ ಶ್ರೀನಿವಾಸ ಕಲ್ಯಾಣದ ಕಥೆಯಲ್ಲೂ ಬರುತ್ತೆ. ಇದು ವಿಷ್ಣು ಭೃಗು ಬಂದಿದ್ದ ತಕ್ಷಣ ಮಲಗಿರ್ತಾನೆ, ಶೇಷಶಾಹಿ ಮೇಲೆ ಮಲಗಿರ್ತಾನೆ. ಲಕ್ಷ್ಮಿ ಸೇವೆ ಮಾಡ್ತಾ ಇದ್ದಾಳೆ. ನಾನು ಬಂದಿದ್ದೀನಿ, ಆದರೂ ಇವನು ಇಷ್ಟು ಆರಾಮಾಗಿ ಮಲ್ಕೊಂಡಿದ್ದಾನೆ ಅಂತ ಹೇಳಿ ಭೃಗು ಬಂದು ಇವನ ಎದೆ ಮೇಲೆ ಹೊಡಿತಾನಂತೆ. ವಿಷ್ಣುವಿನ ಎದೆಯ ಮೇಲೆ ಅವನ ಪಾದದಿಂದ ಹೊಡಿತಾನಂತೆ. ಆಗ ವಿಷ್ಣುವಿಗೆ ಎಚ್ಚರವಾಗಿ ಎದ್ದು ಬಂದು, ಅಯ್ಯೋ ಮುನಿಗಳೇ, ನೀವು ಬಂದಿದ್ದೀರ ನನ್ನ ವೈಕುಂಠಕ್ಕೆ, ನನ್ನ ಸೌಭಾಗ್ಯ, ಅಯ್ಯೋ ನಿಮ್ಮ ಪಾದಕ್ಕೇನು ತೊಂದರೆ ಆಗಿಲ್ವಾ ನನ್ನ ಎದೆ ಮೇಲೆ ಹೊಡೆದಿರೋದಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಚಿಹ್ನೆ ಉಟ್ಕೊಳ್ಳುತ್ತೆ. ಅದೇ ಶ್ರೀ ಚಿಹ್ನೆ ಅಂತ ಹೇಳ್ತಾರೆ. ಮತ್ತು ಅವ್ರ ಪಾದವನ್ನು ಅವ್ರ ಪಾದವನ್ನು ಹೋಗಿ ಸ್ಪರ್ಶಿಸಿ, ವಿಷ್ಣು ಭೃಗುವಿನ ಪಾದವನ್ನು ಸ್ಪರ್ಶಿಸಿ ನೋವಾಯಿತಾ ಅಂತ ಹೇಳ್ತಾರಂತೆ. ಅಲ್ಲಿ ಇನ್ನೊಂದು ಕಥೆನೂ ಇದೆ. ಅದೇನು ಹೇಳ್ತಾರಂದರೆ, ಅಲ್ಲೊಂದು ಕಣ್ಣಿತ್ತು, ಆ ಕಣ್ಣನ್ನು ಇದು ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದರ ಉಲ್ಲೇಖ ಈ ಭಾಗವತದಲ್ಲಿ ಇಲ್ಲ. ಅವರು ಇದು ಮಾಡ್ತಾರೆ. ಆಗ ಭೃಗು ಮುನಿಗೆ, ನನಗೇ ಗೌರವ ಕೊಟ್ಟಿದ್ದಾನೆ ಇವನು ವಿಷ್ಣು ಅಂತ ಹೇಳಿ ನಮ್ಮ ಯಾಗದ ಹವಿಸ್ಸನ್ನು ಇವನಿಗೆ ತಲುಪಿಸ್ಬೇಕು ಅಂತ ಅಲ್ಲಿ ನಿರ್ಧಾರ ಮಾಡ್ತಾರೆ. ಇದು 3ರಲ್ಲಿ ಯಾರು ಶ್ರೇಷ್ಠರು ಅಂತ ಒಂದು
ಚರ್ಚೆ ಆದಾಗ ಈ ಚರ್ಚೆಯನ್ನು ಇದ್ರ ಬಗ್ಗೆ ಶುಕಮುನಿಗಳು ಪರೀಕ್ಷಿತರಿಗೆ ಹೇಳ್ತಾರೆ. ಇದೆಲ್ಲ ಆಯಿತು. ಈ ಕಡೆ ಯಾದವರನ್ನ ಸಂಹಾರ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕೃಷ್ಣನಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಒಮ್ಮೆ ಅಲ್ಲಿ ಎಲ್ಲ ಋಷಿಗಳು ಅವರ ಕ್ಷೇತ್ರಕ್ಕೆ ದ್ವಾರಕಾ ನಗರಕ್ಕೆ ಬಂದಿರ್ತಾರೆ. ಅಲ್ಲಿ ದ್ವಾರಕದ ಅಂದರೆ ಊರಿನ ಹೊರಭಾಗದಲ್ಲಿ ಎಲ್ಲರೂ ಇರ್ತಾರೆ. ಈ ಕೃಷ್ಣನ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಎಲ್ಲ ಋಷಿಮುನಿಗಳು ಬಂದಿದ್ದಾರೆ, ಇವ್ರನ್ನೆಲ್ಲ ನಾವು ಗೇಲಿ ಮಾಡಿಕೊಂಡು ಇವ್ರನ್ನ ಟೆಸ್ಟ್ ಮಾಡೋಣ, ಇವ್ರಿಗೆ ಎಷ್ಟು ಇದಿದೆ, ತಾಕತ್ತಿದೆ ಅಂತ, ಇವ್ರಿಗೆ ಎಷ್ಟು ಪವರ್ ಇದೆ ಋಷಿಗಳಿಗೆ ಅಂತೆಲ್ಲ ಹೇಳಿ ಆ ಸಾಂಬ ಅನ್ನೋ ಮಗನಿಗೆ ಗರ್ಭಿಣಿ ವೇಷವನ್ನು ಧರಿಸಿ ನಿಮ್ಗೆ ಯಾವ ಮಗು ಆಗತ್ತೆ ಹೋಗಿ ಕೇಳೋಣ, ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿ ಅವರು ಅವನಿಗೆ ಹೊಟ್ಟೆಗೆ ಬಟ್ಟೆ ಎಲ್ಲ ಕಟ್ಟಿ ಎಲ್ಲ ಮಾಡಿಬಿಟ್ಟು ಆ ಋಷಿಗಳ ಹತ್ರ ಕರ್ಕೊಂಡೋಗಿ ಇವಳು ಗರ್ಭಿಣಿ, ಈ ಗರ್ಭಿಣಿಗೆ ಯಾವ ಮಗು ಆಗತ್ತೆ ಅಂತೆಲ್ಲ ಹೇಳ್ತಾರಂತೆ. ಈ ಗರ್ಭಿಣಿಗೆ ಹುಟ್ಟುವ ಮಗುವೇ ನಿಮ್ಮ ದ್ವಾರಕದ ನಾಶವಾಗತ್ತೆ ಅಂತ ಹೇಳಿ ಇವ್ರಿಗೆ ಗೊತ್ತಾಗತ್ತೆ ಋಷಿಗಳು ಇವರು ಆಟ ಆಡ್ತಾ ಇರೋದು ಅಂತ ಹೇಳಿ ಈ ಗರ್ಭಿಣಿಗೆ ಏನು ಹುಟ್ಟತ್ತೆ ಅದರಿಂದನೇ ನಿಮ್ಮ ದ್ವಾರಕ ನಾಶವಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರು ಹೋಗ್ತಾರಂತೆ. ಇವ್ರಿಗೆಲ್ಲ ಸಾಂಬ ಇವ್ರಿಗೆಲ್ಲ ಭಯ, ಏನು ಇವ್ರು ಹಿಂಗೆ ಹೇಳ್ಬಿಟ್ರು ಋಷಿಗಳೆಲ್ಲ ಅಂತ ಹೇಳಿ ವಾಪಸ್ ಬಂದು ಅದೆಲ್ಲ ತೆಗಿತಾ ಇರ್ತಾರೆ. ಆವಾಗ ಅಲ್ಲಿಂದ ಒಂದು ಕಬ್ಬಣದ ಒಂದು ದೊಡ್ಡ ಹಲಗೆ, ಅದು ಕಬ್ಬಣದ ಒಂದು ದೊಡ್ಡ ಸಲಾಕೆ ಅಲ್ಲಿಂದ ಕೆಳಗಡೆ ಬೀಳತ್ತೆ. ಎಲ್ಲರಿಗೂ ಭಯ ಆಗಿತ್ತು. ಉಗ್ರಸೇನ ಹತ್ರ ಎಲ್ಲ ಬಂದು ಹೇಳ್ತಾರಂತೆ ಈ ಥರ ಆಯಿತು ಅಂತ. ಉಗ್ರಸೇನ ಗೊತ್ತಲ್ಲ, ರಾಜ ದ್ವಾರಕ, ಏನೂ ಆಗೋದಿಲ್ಲ ಅಂತ ಹೇಳಿ ಆ ಕಬ್ಬಿಣವನ್ನು ಗಂಧದ ರೀತಿ ತೇದು ಅದನ್ನೇ ಸಮುದ್ರಕ್ಕೆ ಎಸೆದ್ಬಿಡೋಣ ಅಂತ ಹೇಳ್ತಾರೆ. ಅದನ್ನೆಲ್ಲ ತಂದು ಅದನ್ನೆಲ್ಲ ಚೂರು ಪುಡಿ ಫುಲ್ ಪುಡಿ ಮಾಡಿಬಿಟ್ಟು ಅದನ್ನು ಮತ್ತೆ ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಡ್ತಾರೆ. ಸಮುದ್ರದಲ್ಲಿ ಏನು ಅಂದರೆ ನಾವು ಏನು ಸಮುದ್ರಕ್ಕೆ ಹಾಕಿದ್ರೂ ಅದು ವಾಪಸ್ ನಮಗೆ ಬರುತ್ತೆ. ಅದೇನು ಅವರು ದಡದ ಮೇಲೆ ಅಲ್ಲಿ ಸಮುದ್ರದ ಎಸೆದ್ರು ಅದೇ ವಾಪಸ್ಸು ಪುಡಿಗಳು ದಡದ ಮೇಲೆ ಬಂತು. ಆಮೇಲೆ ಒಂದು ಕಬ್ಬಿಣದ ಚೂರು ಅದು ಕಟ್ಟಾಗಿರಲಿಲ್ಲ, ಅದು ಒಂದು ಮೀನು ನುಂಗುತ್ತಂತೆ. ಆ ಮೀನು ನುಂಗಿದ್ದು ಯಾರೋ ಒಬ್ಬ ಬೇಟೆಗಾರ ಅಲ್ಲ, ಬೇಟೆಗಾರನಿಗೆ ಸಿಗತ್ತೆ, ಆ ಮೀನು ಸಿಗತ್ತೆ. ಅವನು ಇದು ಮಾಡಿ ಆ ಮೀನನ್ನು ತಗೊಳ್ತಾನೆ, ಜಾಲ ಹಾಕಿ ಅದನ್ನು ಕತ್ತರಿಸಿ ಆ ಕಬ್ಬಿಣದ ಚೂರು ಏನಿದೆ ಅದು ನೋಡ್ತಾನೆ. ಇದೇನು ಇಷ್ಟು ಶಾರ್ಪ್ ಆಗಿದೆ ಈ ಕಬ್ಬಿಣದ ಚೂರು ಅಂತ ಹೇಳಿ ಅವನು ಬೇಟೆಗೋಸ್ಕರ ಉಪಯೋಗಿಸ್ತಾನಂತೆ. ಅವನು ಬಿಲ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತಾನೆ. ಅಂದರೆ ಇಲ್ಲೇನಾಗುತ್ತೆ, ಈ ಕಬ್ಬಿಣದ ಚೂರೆಲ್ಲ ಅಲ್ಲಿ ಏನು ಹೋಗಿತ್ತು ಅದೆಲ್ಲ ದಡಕ್ಕೆ ಬಂದು ಅದರಿಂದ ಒಂದು ಹುಲ್ಲು, ಒಂದು ರೀತಿ ಶಾರ್ಪ್ ಹುಲ್ಲುಗಳು ಬೆಳೆಯುತ್ತೆ. ಅದು ಪ್ರಭಾಸ ಕ್ಷೇತ್ರ ಅಂತ ಹೇಳ್ತಾರೆ. ಈ ಕ್ಷೇತ್ರದ ಬಗ್ಗೆ ಇವಾಗ ಮುಂದೆ ಏನಾಗುತ್ತೆ, ಯಾದವರು ಹೇಗೆ ನಾಶವಾಗ್ತಾರೆ, ಮತ್ತು ದೇವತೆಗಳೆಲ್ಲ ಬಂದರು ಅಂತ ಹೇಳಿದ್ರು. ದೇವತೆಗಳೆಲ್ಲ ಬಂದ ಮೇಲೆ ಅವರು ಹೇಳ್ತಾರೆ, ಕೃಷ್ಣ ಕಲಿ ಪ್ರವೇಶವಾಗುವ ಸಮಯ ಬಂದಿದೆ, ನೀನು ಈ ಭೂಲೋಕದ ಮೇಲೆ ಇರುವಷ್ಟು ಕಾಲ ಕಲಿಗಿಲ್ಲಿ ಪ್ರವೇಶವಿಲ್ಲ. ಮತ್ತು ಭೂಲೋಕಕ್ಕೆ ದೇವಲೋಕದ ಸಾಯುಜ್ಯ ಸಿಕ್ಬಿಡುತ್ತೆ, ಮತ್ತು ದೇವಲೋಕಕ್ಕೆ ಯಾವ ರೀತಿಯ ಮರ್ಯಾದೆಯೂ ಇರೋದಿಲ್ಲ. ನೀನು ಬಂದ ಕಾರ್ಯ ಮುಗಿದಿದೆ, ನೀನು ವಾಪಸ್ ಬರಬೇಕು ಅಂತ ಹೇಳಿದ್ರು. ಆಗ ಕೃಷ್ಣ ಹೇಳೋದು, ಯದುಕುಲದ ನಾಶವಾಗ್ತಾ ಇದೆ, ನಾಶವಾಗುವ ಸಿದ್ಧತೆ ನಡೆದಿದೆ. ಈ ಯದುಕುಲವಾದ ಆವಾಗ ಅವರು ಯಾವಾಗ ಬಂದರು, ಆವಾಗ ಕೃಷ್ಣನಿಗೆ 104 ವರ್ಷ ಆಗಿ ಇನ್ನು 2 ತಿಂಗಳೇನೋ ಆಗಿತ್ತಂತೆ. ನೀನು ಬರಬೇಕು ವಾಪಸ್ಸು ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ಬರೋ ಸಮಯ ಬರುತ್ತೆ, ಬರ್ತೀನಿ ನಾನು. ಯದುಕುಲದ ನಾಶದ ಸಿದ್ಧತೆ ನಡೀತಾ ಇದೆ, ಈ ಯದುಕುಲದ ನಾಶ ಸಂಹಾರ ಆದಮೇಲೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಬಂದಿರ್ತಾರೆ, ಬ್ರಹ್ಮ, ವಿಷ್ಣು ಅಂದರೆ ನಾರಾಯಣ ಅವತಾರ, ಅವರ ಅಂಶ ಶಿವ, ಮತ್ತು ಎಲ್ಲ ಗಂಧರ್ವರು ಎಲ್ಲ ಬಂದು ಕೃಷ್ಣನನ್ನು ಬೇಡ್ಕೊಂಡು ಹೀಗೆ ಹೇಳಿ ಅವರು ವಾಪಸ್ ಹೋಗ್ತಾರೆ. ಕೃಷ್ಣ ಈ ಕಡೆ ಅದಕ್ಕೇನು ತಯಾರಿ ಮಾಡ್ಕೋಬೇಕು ಅದೆಲ್ಲ ಇಲ್ಲಿ ಆಗ್ತಾಯಿದೆ. ಮುಂದೆ ಇಲ್ಲಿಗೆ ದಶಮಸ್ಕಂದ ಸಮಾಪ್ತವಾಗುತ್ತೆ. ದಶಮಸ್ಕಂದ ಸಮಾಪ್ತಿಯಾಗಿ 11ನೇ ಸ್ಕಂದ, ಇನ್ನು 2 ಸ್ಕಂದಗಳಿರೋದು. 11ನೇ ಸ್ಕಂದದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಮಗೆ ಬರೋ ಕಥೆ ಏನಂದರೆ ಯಾದವರ ನಾಶ ಆಗೋದು, ಯಾದವರು ಹೇಗೆ ಒಬ್ರಿಗೊಬ್ರು ಹೊಡ್ಕೊಂಡು ನಾಶವಾಗ್ತಾರೆ ಅದ್ರ ಬಗ್ಗೆ. ಅದಲ್ಲದೆ ಉದ್ಧವನಿಗೆ ಇದು ಗೊತ್ತಾಗತ್ತೆ, ಕೃಷ್ಣ ಇನ್ನೇನು ಹೋಗೋ ಸಮಯ ಬಂದಿದೆ ಅಂತ ಹೇಳಿ.
ಆಗ ಅವನು ಬಂದು ನಮಗೆ ಸಾಮಾನ್ಯ ಜನರಿಗೆ ಯಾವ ರೀತಿಯ ಕುತೂಹಲದ ಪ್ರಶ್ನೆಗಳಿರುತ್ತೆ ಅಂತಹ ಪ್ರಶ್ನೆಗಳನ್ನು ಕೃಷ್ಣನಿಗೆ ಕೇಳ್ತಾರೆ. ಆ ಉಪದೇಶ ಏನು ಹೇಳ್ತಾರೆ ಅದು ಅವಧೂತ ಗೀತೆ ಮತ್ತು ಉದ್ಧವ ಗೀತೆ ಅಂತ ಹೇಳಿದ್ದಾರೆ. ಅವಧೂತ ಗೀತೆ ಗಾನ ರೂಪದಲ್ಲಿ ಇಲ್ಲ. ಅವಧೂತ ಗೀತೆ ಏನಿದೆ ಅದು ಸ್ವಲ್ಪ ತತ್ವಗಳು ಅಂದರೆ ಫಿಲಾಸಫಿಕಲ್ ಇದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಉಲ್ಲೇಖ ಮಾಡೋದಿಲ್ಲ. ಕೆಲವು ಅಂಶ ಮೇನ್ ಏನಿದೆ ಅದನ್ನು ನಾನು ನಿಮ್ಗೆ ಹೇಳ್ಬಿಟ್ಟು ಅದಾದಮೇಲೆ ಉದ್ಧವ ಗೀತೆ ಅಲ್ಲಿ ನಮಗೆ ಸಜ್ಜನರು ಅಂದರೆ ಏನು, ಭಕ್ತರು ಅಂದರೆ ಏನು, ಭಕ್ತರು ಹೇಗಿರಬೇಕು, ಭಕ್ತಿ ಅಂದರೆ ಏನು, ಭಕ್ತಿ ಮಾರ್ಗವೇನು, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಇದ್ರ ಬಗ್ಗೆ ಎಲ್ಲ ಕೆಲವೊಂದು ಪ್ರಶ್ನೆಗಳು ಉದ್ಧವರು ಕೃಷ್ಣನಿಗೆ ಕೇಳಿ ಕೃಷ್ಣ ಅದಕ್ಕೆ ಉತ್ತರಿಸಿರೋದು. ಇದು ನಮ್ಮಂಥ ಸಾಮಾನ್ಯ ಜನರಿಗೆ ಅದು ಬೇಕಿರುವಂಥ ಪ್ರಶ್ನೆಗಳು. ಅದನ್ನೆಲ್ಲ ಅಲ್ಲಿ ಚರ್ಚೆ ಆಗುತ್ತೆ. ಅದ್ರ ಚರ್ಚೆ ಮುಗಿದ ಮೇಲೆ ಕಲಿ ಪ್ರವೇಶ ಹೇಗೆ, ಮತ್ತು ಈ ಪ್ರಕೃತಿಯ ಈ ಕಲಿಯುಗ ಬಂದು ಏನಾಗುತ್ತೆ, ಪ್ರಳಯಕ್ಕೆ ಏನು ತಯಾರಿ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನಮಗೆ ಇಲ್ಲಿ ಬರುತ್ತೆ. ಇದನ್ನೆಲ್ಲ ಮುಂದಿನ ಮಾತಲ್ಲಿ ಅಷ್ಟು ಕೇಳೋಕ್ಕಾಗಲ್ಲ. ಅವಧೂತ ಗೀತೆಯ ಬಗ್ಗೆ ಕೇಳಿಸ್ಕೊಂಡು ಉದ್ಧವ ಗೀತೆಯನ್ನು ಶುರು ಮಾಡಿ. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಗುರು ಮಂಗನಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರಯೇ ನಮಃ ಹರಯೇ ನಮಃ